ನಮಸ್ತೆ ಮೇಡಮ್. ಕರೆಕ್ಟಾಗಿ 10 o'clockಗೆ ನೈಸ್ ರೋಡ್ ನಂಬರ್ 10 ಈ ನಂಬರ್ ಇರೋ ಕಾರ್ ಬರುತ್ತೆ. ನಿನ್ ವ್ಯಾನಿಂದ ಆ ಕಾರ್ಗೆ ಗುದ್ದಬೇಕು. ಆ ಕಾರಲ್ಲಿ ಯಾರಿರ್ತಾರೆ ಮೇಡಮ್? ಯಾರಿದ್ರೂ ಅದು ನಿನಗೆ ಬೇಕಾಗಿಲ್ಲ. ಕೆಲಸ ಮುಗಿಸಿ ನಿಲ್ದೆ ಹೋಗ್ಬಿಡು. ಸರಿ ಮೇಡಮ್. ಬರ್ತೀನಿ ಮೇಡಮ್. ನಿಂಗೇನಾಗಿದೆ ನಿತ್ಯ? ಜೈ ಕಾರ್ಗೆ ಆಕ್ಸಿಡೆಂಟ್ ಮಾಡು ಅಂತೀಯಲ್ಲ? ಕಾರಲ್ಲಿ ಜೈ ಮಾತ್ರ ಇರಲ್ಲ, ಗಂಗಾ ಕೂಡ ಇರ್ತಾಳೆ. ಆದ್ರೂ ಗಂಗಾ ಜೊತೆಗೆ ಜೈ ಕೂಡ ಅಪಾಯ ಆಗತ್ತಲ್ವಾ? ಗಂಗಾಗೆ ಮಾತ್ರ ಡೇಂಜರ್, ಜೈಗಲ್ಲ. ಅಷ್ಟ್ ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀಯ? ಶಾಪ, ಅಮಾವಾಸ್ಯೆ, ಪ್ರಾಣಗಂಡ. ಅರ್ಥ ಆಗ್ಲಿಲ್ಲ. ಗಂಗಾಗೆ ಶಾಪ ಶುರು ಆಯ್ತು. ಶಾಪದಿಂದ ಸತ್ತವ್ರ ಎಲ್ರು ಡೆತ್ ಡೇ ಅಮಾವಾಸ್ಯೆ ದಿನಾನೇ. ಸೊ ಇವತ್ತು ಗಂಗಾ ಶಾಪ ಆಕ್ಸಿಡೆಂಟ್ ಇಂದ ಬರುತ್ತೆ. ಜೈ ಮದರ್ ಕೂಡ ಆಕ್ಸಿಡೆಂಟ್ ಅಲ್ಲೇ ಹೋಗಿದ್ದು. ಆವತ್ತು ಆ ಕಾರಲ್ಲಿ ಜೈ ಮದರ್ ಜೊತೆಗೆ ಫಾದರ್ ಜೈ ಕೂಡ ಇದ್ರಂತೆ. ಅವರಿಗೇನಾಗಿಲ್ಲ, ಮದರ್ ಒಬ್ಳೆ ಹೋಗಿದ್ದು. ಇವತ್ತು ಕೂಡ ಹಾಗೆ ಗಂಗಾ ಒಬ್ಳೆ ಹೋಗ್ತಾಳೆ. ಏನೋ ನಿತ್ಯ, ನನಗ್ ಭಯ ಆಗ್ತಿದೆ. ನಂಗೆ ಶಾಪದ ಮೇಲೆ ನಂಬಿಕೆ ಇದೆ. ನಡಿ. ಏನ್ ಹಾಗೆ ನೋಡೋದು? ಮುದ್ದಾಗ ಕಾಣಿಸ್ತಿದ್ಯಾ? ಅದಕ್ಕೆ ನೋಡ್ಬೇಕಾ? ಮುದ್ದು ಕೊಡ್ಲಿ ಅಂತ ನೋಡ್ತಾ ಇದೀನಿ. ಇಲ್ಲ, ಇಲ್ಲೇ. ನಿಮ್ಗೆ ನಾಚಿಕೆ ಇಲ್ಲ. ಛೀ, ಹೋಗ್ಲಿ, ನಾನ್ ಕೊಡ್ಲಾ? ನಾನೇ ಅವರು ಡ್ರೈವರು ನೋಡ್ತಾರೆ, ಸುಮ್ನಿರಿ. ನೋಡಿದ್ರೆ ನೋಡ್ಲಿ ಬಿಡು, ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಅಮ್ಮ. ಹಾಗಂತ ಬೇಡ ಪ್ಲೀಸ್. ಆಫೀಸ್ಗೆ ಹೋದ್ಮೇಲೆ. ಹಾಫ್ ಎನ್ ಅವರ್ ಆಗುತ್ತೆ. ತಡ್ಕೊಳಕ್ಕಾಗಲ್ವಾ? ಅದಕ್ಕೆ ಅಲ್ವಾ ಕೇಳಿದ್ದು. ಅಲ್ಲೇನಿದೆ? ಎಲ್ಲಿ? ಅಲ್ಲಿ ನೋಡು. ನಾನೇನ್ ನೋಡ್ಲಿಲ್ಲ. ನೋಡುದ್ಯಾ ನನ್ನ ಧೈರ್ಯನ? ದೊಡ್ಡ ಧೈರ್ಯನೇ. ओंकारं सकलकला श्रीकारं चतुर्वेदशाखपूरं ज्ञानकारं मधुरभक्तिसिन्दूरं महाभक्तमन्दारं भवभेरी भाङ्गारं. ಏಯ್, ಏನಾಯ್ತೋ? ಏನ್ ಸೌಂಡು? ಪಂಚರ್ ಆಗಿದೆ ಸರ್. ಸ್ಟೆಪ್ನಿ ಇದೆಯಾ? ಇದೆ ಸರ್. ಬೇಗ ಚೇಂಜ್ ಮಾಡು. ಸರಿ ಸರ್. ಎಲ್ಲಿಗೆ ಹೋಗ್ತಿದ್ಯಾ? ಬಾಯಾರಿಕೆ ಆಗ್ತಾ ಇದೆ, ಎಳ್ನೀರ್ ಕುಡಿಯೋಣ. ಅಯ್ಯೋ ಮೇಡಮ್, ನಾವು ಹೋಗಿ ತಗೊಂಬರ್ತೀನಿ ಎಳ್ನೀರ, ನೀವು ಕಾರಲ್ಲಿ ಕೂತಿರಿ. ಎಳ್ನೀರ್ ಬಗ್ಗೆ ನಿಮಗೇನ್ ಗೊತ್ತು ನಾಣಿ ಅವ್ರೆ? ಯಾವ ಕಾಯಲ್ಲಿ ಎಷ್ಟು ನೀರಿರುತ್ತೆ ಅಂತ ನಿಮಗ್ ಗೊತ್ತಾ? ನನಗ್ ಗೊತ್ತಾಗತ್ತೆ. ಹೋಗಿ ತಂದ್ಬಿಡ್ತೀನಿ, ಕೂತ್ಕೊಳ್ಳಿ.
ಗಂಗಾ ಗಂಗಾ ಮೇಡಮ್ ಗಂಗಾ ಏ ಇಡಿಯಟ್ ಎಲ್ಲಿ ನೋಡ್ಕೊಂಡು ಓಡಿಸ್ತಿದ್ಯೋ ನಾಣಿ ಆ ವ್ಯಾನ್ ನಂಬರ್ ನೋಟ್ ಮಾಡ್ಕೋ ಸರಿ ಸರ್. ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಅವನ್ನ ಹೇಗಾದ್ರೂ ಮಾಡಿ ಹಿಡಿ ಸರ್ ರೋಡ್ ಮೇಲೆ ನಿಂತ್ಕೊಬೇಡಿ, ಪಕ್ಕಕ್ಕೆ ಕರ್ಕೊಂಡು ಬನ್ನಿ. ನಿಂಗೇನು ಆಗಿಲ್ಲ ಅಲ್ವಾ? ಏನಾಗಿಲ್ಲ ರೀ. ಕೈಗೇನಾಯ್ತು ನೋಡ್ದಕ್ ಬಿಡು. ಬೇಡ ರೀ, ನೋವಾಗ್ತಿದೆ ಅಮ್ಮ. ಗಂಗಾ, ಅಯ್ಯೋ ಗಂಗಾ, ನಿಂಗೇನೂ ಆಗಿಲ್ಲ ಅಲ್ವಾ? ಹುಷಾರಾಗೇ ಇದೆಯಾ ಅಲ್ವಾ? ಹ್ಯಾಂಡ್ ಫ್ರಾಕ್ಚರ್ ಆಗಿರ್ಬೇಕು ಆಂಟಿ. ಕಾರ್ ತೆಗೀರಿ, ಗಂಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಾಣಿ ಸರ್ ಕಾರ್ ಪಂಚರ್ ಹಾಕ್ಸಿ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗು. ಓಕೆ ಅವನ್ನ ಮಾತ್ರ ಬಿಡ್ಬೇಡ. ಓಕೆ ಸರ್. ಅಲ್ಲ, ನೀನ್ ಇವತ್ತು ಯಾಕೆ ಆಚೆ ಬಂದೆ ಗಂಗಾ? ಏನಾಯ್ತಂಟಿ? ಇನ್ನು ಏನಾಗ್ಬೇಕು? ಯಾವ ತರ ಕಷ್ಟ ಆಗ್ತಿದೆ ಅಂತ ನೋಡ್ತಿದ್ದೀರಲ್ಲ. ಅಮಾವಾಸ್ಯೆ ದಿನ ಹೊರಗಡೆ ಬರಬಾರ್ದು. ನಾನು ಹೆದರ್ಕೊಂಡೆ ಬಂದೆ. ಕಾರ್ ಸ್ಟಾರ್ಟ್ ಮಾಡಿ ಆಂಟಿ, ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹತ್ರ ಯಾವ ಹಾಸ್ಪಿಟಲ್ ಇದೆಯೋ ಅಲ್ಲಿಗೆ ಹೋಗೋಣ. ಹಾ ಬಾ ಗಂಗಾ. ಗಂಗಾ ಮಾರ್ಚರಿ ವ್ಯಾನಲ್ಲಿ ಬರ್ತಾಳೆ ಅನ್ಕೊಂಡ್ರೆ ಜೀವಂತವಾಗಿ ಬಂದ್ಲಲ್ಲ ಚಂದ್ರಿಕಾ. ಪಾಪಿ ಚಿರಾಯು ಅಂತ ಸುಮ್ಮನೆ ಹೇಳ್ತಾರ? ಅವಳಿಗೆ ನಮ್ ಕೈಯಲ್ಲೇ ಸಾವು ಬರ್ದಿರ್ಬೇಕು. ಏನಾಯ್ತಮ್ಮ? ಕೈಗೆ ಯಾಕೆ ಕಟ್ ಹಾಕ್ಸ್ಕೊಂಡಿದ್ಯಾ? ಚಿಕ್ಕ ಆಕ್ಸಿಡೆಂಟ್ ಅಜ್ಜಿ. ಆಕ್ಸಿಡೆಂಟಾ? ಎಲ್ಲಾಯ್ತು ಜೈ? ಆಫೀಸಿಗೆ ಹೋಗ್ಬೇಕಾದ್ರೆ ಕಾರ್ ಪಂಚರ್ ಆಯ್ತು ಡ್ಯಾಡ್. ಗಂಗಾ ಹಾಗೆ ರೋಡ್ ಕ್ರಾಸ್ ಮಾಡ್ತಾ ಇದ್ಲು. ರಾಂಗ್ ರೂಟ್ ಅಲ್ಲಿ ವ್ಯಾನ್ ಬಂದು ಗುದ್ದೋ ಅಷ್ಟರಲ್ಲಿ ನಾನು ಸೇವ್ ಮಾಡಿದೆ. ಭಗವಂತ, ಏನಿವತ್ತೆಲ್ಲ ಹೀಗಾಗ್ತಿದೆ? ಬೆಳಗ್ಗೆ ಕೂಡ ಅಡ್ಗೆ ಮನೇಲಿ ಗ್ಯಾಸ್ ಲೀಕ್ ಆಯ್ತು. ನಾನ್ ನೋಡ್ದೆ ಇದ್ದಿದ್ರೆ ಗಂಗಾ ಸ್ಟವ್ ಆನ್ ಮಾಡ್ತಿದ್ಲು. ಮಾರ್ನಿಂಗ್ ಕೂಡ ಮೋಟಾರ್ ಸ್ವಿಚ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಿತ್ತು. ನಾನು ಹೇಳ್ದೆ ಹೋಗಿದ್ರೆ ಗಂಗನ್ ಶಾಕ್ ಹೊಡಿತಿತ್ತು. ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ಲೋ ಏನೋ. ಇವ್ರ ಮುಖನೇ ನೋಡಿದ್ದು, ಅದಕ್ಕೆ ನಂಗೇನೂ ಆಗ್ಲಿಲ್ಲ. 3 ಸಲ ಅಪಾಯದಿಂದ ಪಾರ ಆದೆ. ಹೌದಮ್ಮ, ನಮ್ಮ ಅದೃಷ್ಟ ಚೆನ್ನಾಗಿದೆ. ಆ ವೆಹಿಕಲ್ ನಂಬರ್ ನೋಟ್ ಮಾಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಷ್ಟೊತ್ತಿಗೆ ಆಗ್ಲೇ ಹಿಡಿದಿರ್ತಾರೆ. ಹಿಡ್ಕೊಂಡೇ ಬಂದಿದ್ದೀವಿ, ನಡಿಯೋ. ಏಯ್ ಎದ್ದಳೋ ಇಡಿಯಟ್. ಅಷ್ಟು ಕೇರ್ಲೆಸ್ ಆಗಿ ರಾಂಗ್ ರೂಟ್ ಅಲ್ಲಿ ಲಾರಿನ ಹೇಗೋ ಓಡಿಸ್ತೀಯಾ? ನಿನ್ನಿಂದ ನನ್ನ ಹೆಂಡತಿ ಪ್ರಾಣ ಹೋಗ್ತಿತ್ತು. ಕುಡ್ದು ಡ್ರೈವ್ ಮಾಡ್ತಿದ್ದ. ನಿನಗೆ ಫ್ಯಾಮಿಲಿ ಇಲ್ವಾ? ನಿನ್ನಂತವ್ರನ್ನ ಏನ್ ಮಾಡಿದ್ರು ಪಾಪ ಬರಲ್ಲ. ಇನ್ಸ್ಪೆಕ್ಟರ್, ಇವನ ಸುಮ್ಮನೆ ಬಿಡ್ಬೇಡಿ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ಇವನ ಒಳಗಡೆ ಹಾಕಿ. ರಾಸ್ಕಲ್. ನಿಲ್ಸಿ ಸರ್, ನನ್ನನ್ನ ಯಾಕೆ ಹೊಡಿತಾ ಇದ್ದೀರಾ? ನಿನ್ನಂತವನು ಹೊಡಿದೆ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡ್ತಾರೇನೋ. ನಿನ್ನಿಂದ ನಮ್ಮ ಮೇಡಮ್ ಕೈಗೆ ಗಾಯ ಆಯ್ತು. ಏನ್ ಡ್ರೈವಿಂಗ್ ಮಾಡ್ತೀಯ ನೀನು? ವ್ಯಾನ್ ತಗೊಂಬಂದು ಡಿಕ್ಕಿ ಹೊಡಿ ಅಂತ ಅವರೇ ಸರ್ ನಂಗೆ ದುಡ್ಡು ಕೊಟ್ಟಿದ್ದು. ಏಯ್, ನಾನು ಯಾವಾಗ ನಿನಗೆ ದುಡ್ಡು ಕೊಟ್ಟೆ? ನೀವೇ ಕೊಟ್ಟಿದ್ದು ಮೇಡಮ್. ಅಂದ್ರೆ ಗಂಗಾನ ಸಾಯಿಸು ಅಂತ ನಿತ್ಯ ಇವನಿಗೆ ಸುಪಾರಿ ಕೊಟ್ಲಾ? ಇದು ಗ್ಯಾರಂಟಿ ಆ ನಿತ್ಯನ್ ಕೆಲ್ಸನೇ ಆಗಿರುತ್ತೆ. ಅಂದ್ರೆ ಗಂಗಾನ ಕೊಲ್ಲೋಕೆ ನಮ್ ಜೊತೆ ನಿತ್ಯ ಕೂಡ ಟ್ರೈ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ನಾನ್ ಕೊಡ್ಲಿಲ್ಲ ರೀ. ಏಯ್, ಸಿಕ್ ಬಿದ್ದಿದ್ದಕ್ಕೆ ಸುಳ್ಳು ಹೇಳ್ತಿದ್ಯಾ? ಯಾರಾದ್ರೂ ಸಾಯೋದಕ್ಕೆ ಅವರೇ ದುಡ್ಡು ಕೊಡ್ತಾರೇನೋ? ಸಾಯಿಸ್ಬಿಡ್ತೀನಿ. ಸರ್ ಇವನಿಗೆ ಹೀಗಲ್ಲ ಸರ್.
ಇವನು ನಾವು ನೋಡ್ಕೋತೀವಿ. ಏಯ್ ನಡಿಯೋ, ನಡಿಯಲೇ. ಕೊನೆಗೂ ನಿತ್ಯ ರೂಪದಲ್ಲಿ ನಮ್ಗೊಬ್ಬಳು ಪಾರ್ಟ್ನರ್ ಸಿಕ್ಕಿದ್ದಾಳೆ ಚಂದ್ರಿಕಾ. ನಮ್ಮ ಕೈಯಲ್ಲೋ ಆ ನಿತ್ಯನ್ ಕೈಯಲ್ಲೋ ಈ ಗಂಗಾ ಸಾಯೋದ್ ಖಾಯಂ. ಅಮಾವಾಸ್ಯೆ ದಿನ ಹೊರಗಡೆ ಹೋಗ್ಬೇಡ ಅಂತ ರೂಪ ಹೇಳ್ತಾನೆ ಇದ್ಲು, ಆದ್ರೂ ಹೀಗಾಗೋಯ್ತು. ದೇವರ ದಯೆಯಿಂದ ಇವತ್ತು 3 ಅಪಾಯ ತಪ್ತಮ್ಮ. ನಿಜವಾಗ್ಲೂ ನಮ್ಮ ಅದೃಷ್ಟ ಚೆನ್ನಾಗಿದೆ. ಇವತ್ತಿನ ಆಚೆ ಹೋಗ್ಬೇಡ ಗಂಗಾ. ತಗೋ ಈ ತಾಯ್ತ ಕಟ್ಕೋ. ಯಾಕೆ ಮೇಡಮ್ ತಾಯ್ತಾ? ನಿಂಗೆ ಪ್ರೊಟೆಕ್ಷನ್ ಇದು, ನಿನ್ನ ಕಾಪಾಡತ್ತೆ. ಬೇಕಾಗಿಲ್ಲ ಮೇಡಮ್. ಇವತ್ತು ನನ್ನ ಕಾಪಾಡಿದ್ದು ನೀವು ಕೊಡ್ತಿರೋ ತಾಯ್ತಾನೋ ಇನ್ಯಾವುದೋ ಅಲ್ಲ, ನನ್ನ ಕುಟುಂಬ. ಕರೆಂಟ್ ಶಾಕಿಂದ ಮಾವ ಕಾಪಾಡಿದ್ರು, ಗ್ಯಾಸ್ ಲೀಕಿಂದ ಅತ್ತೆ ಕಾಪಾಡಿದ್ರು, ಆಕ್ಸಿಡೆಂಟಿಂದ ಇವ್ರು ಕಾಪಾಡಿದ್ರು. ನನ್ನ ಕುಟುಂಬನೇ ನನಗೆ ರಕ್ಷೆ. ಈ ತಾಯ್ತ ನನಗೆ ಬೇಡ ಮೇಡಮ್. ತಗೋಮ್ಮ, ಕಟ್ಕೊಂಡ್ರೆ ಒಳ್ಳೇದೇ ಅಲ್ವಾ? ನನಗೆ ನಿಮ್ಮ ಒಳ್ಳೆ ಮನ್ಸು ಸಾಕು ಅಜ್ಜಿ. ನಿಮ್ಮಂಥ ಒಳ್ಳೆ ಜನರ ಮಧ್ಯೆ ನಾನಿದ್ದೀನಿ, ನನಗೇನಾಗಲ್ಲ. ನೀವೇನ್ ಭಯ ಪಡ್ಬೇಡಿ ಆಂಟಿ. ಆ ತಾಯ್ತದ್ಗಿಂತ ಹೆಚ್ಚು ಗಂಗನ ನಾವು ನೋಡ್ಕೋತೀವಿ. ನಾನು ಅವಳನ್ನ ಕಣ್ಣಿನ ರೆಪ್ಪೆಯಾಗಿ ನೋಡ್ಕೊಂಡು ಕಾಪಾಡ್ತೀನಿ. ಇವಳನ್ನ ಯಾರು ಕಾಪಾಡಕ್ಕಾಗಲ್ಲ ಅಂತ ಇವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರು ನಾವು ಹೇಳಲ್ಲ. ನೋಡಿದ್ರಾ, ನನಗೆ ಇರುವೆ ಕೂಡ ಕಚ್ತಿದ್ದ ಹಾಗೆ ನನ್ನ ಕುಟುಂಬ ನನ್ನ ನೋಡ್ಕೊಳ್ತಾ ಇದೆ. ಇಂಥ ಒಳ್ಳೆ ಜನರ ಬಗ್ಗೆ ನೀವು ಭ್ರಮೆ ಕಲ್ಪನೆ ಇಟ್ಕೊಂಡಿದ್ದೀರಾ. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ, ಈ ಕುಟುಂಬ ನಾನು ಬೇರೆ ಅಲ್ಲ ಅಂತ. ಸರಿ ಗಂಗಾ, ನಾನು ನಿನಗೆ ಹೇಳೋದು ಒಂದೇ, ಹುಷಾರಾಗಿರು. ಈ ಕುಟುಂಬ ನಿನಗೆ ಜೊತೆ ಇರಲಿ ಅಂತ, ಬಲ ಕೊಡ್ಲಿ ಅಂತ ನಾನು ಕೂಡ ಆಸೆ ಪಡ್ತೀನಿ. ಸಂತೋಷವಾಗಿರು. ನಾನು ಬರ್ತೀನಿ. ನಿತ್ಯ, ನಿತ್ಯ, ವಾಟ್ ಮಾಮ್? ಮನುಷ್ಲ ನೀನು? ಇನ್ನೊಬ್ರು ಪ್ರಾಣ ತೆಗೆಯೋದಕ್ಕೂ ಯೋಚಿಸಲ್ವಾ? ಯಾಕೆ ನಗ್ತಿದ್ಯಾ? ಪ್ರಾಣ ತೆಗೆಯೋದ್ರ ಬಗ್ಗೆ ನೀನ್ ಮಾತಾಡ್ತಾ ಇದ್ರೆ ನಗು ಬರ್ತಿದೆ ಮಾಮ್. ಅದೇನೋ ಗಾದೆ ಇದೆಯಲ್ಲ, ಹಸು ಹುಲ್ ತಿಂದ್ರೆ ಕರು ಕಲ್ ತಿನ್ನುತ್ತಾ ಅಂತ. ಯಾಕೆ ಗಂಗಾ ಪ್ರಾಣ ತೆಗಿಯೋಕೆ ನೀನು ಟ್ರೈ ಮಾಡ್ಲಿಲ್ವಾ? ಇಷ್ಟಕ್ಕೂ ಆ ಬಲಿಪಶುನ ನನ್ ಜಾಗಕ್ಕೆ ತಂದವಳೆ ನೀನೇ ಅಲ್ವಾ ಮಾಮ್? ಶಾಪದಿಂದ ಅವಳು ಸಾಯ್ತಾಳೆ, ನಾನು ಜೈ ಜೊತೆ ಹ್ಯಾಪಿಯಾಗಿರ್ಲಿ ಅಂತ ಅಲ್ವಾ ನೀನು ಈ ಡ್ರಾಮಾ ಸ್ಟಾರ್ಟ್ ಮಾಡಿದ್ದು? ಈಗ ಸಡನ್ಲಿ ಮದರ್ ತೆರೆಸೋ ತರ ಬದಲಾಗಿ ಮರ್ಡರ್ ಮಾಡೋದು ಮಹಾ ಪಾಪ ಅನ್ನೋ ತರ ಮಾತಾಡ್ತಿದ್ಯಲ್ಲ ಮಾಮ್. ಇಲ್ಲಿವರೆಗೂ ನನ್ಗೆ ಜೋರಾಗಿ ಬೈದಿರೋ ನೀನು ಅವಳಿಗೋಸ್ಕರ ನನಗೆ ಹೊಡಿತ್ಯಾ? ಅಷ್ಟು ಪ್ರೀತಿ ಯಾಕೆ ಅವಳ ಮೇಲೆ? ಅವಳೇನಾದ್ರೂ ನಿನ್ ಮಗಳ? ನನಗೆ ಸಿಸ್ಟರಾ? ಹೇಳು ಹೇಳು ಮಾಮ್.
ಅವಳಿಗೆ ನಮ್ಗೆ ಏನಾದ್ರೂ ಬ್ಲಡ್ ರಿಲೇಷನ್ ಇದ್ರೆ ಹೇಳು, ಬಿಟ್ಬಿಡ್ತೀನಿ. ನನಗೇನು ಅಲ್ದೇ ಇರೋಳು ಆ ಗಂಗಾಗೋಸ್ಕರ ನನಗೆ ಹೊಡಿತ್ಯಾ? ಅವಳು ಶಾಪದಿಂದ ಸಾಯ್ತಾಳಂತ ನಿನಗೆ ಗೊತ್ತಿಲ್ವಾ? ಶಾಪದಿಂದನೇ ಸಾಯ್ಬೇಕಾ? ಯಾವ್ದೋ ಲಾರಿ ಬಂದು ಗುದ್ದಿದ್ರೆ ಸಾಯ್ಬಾರ್ದಾ? ಹೇಳು ಮಾಮ್. ಸಾವು ಬಂದು ಸಾಯೋದ್ ಬೇರೆ, ಸಾಯಿಸೋದ್ ಬೇರೆ. ಓಹೋ, ನಿನ್ ಮೈಂಡ್ ಚೇಂಜ್ ಆಗೋಷ್ಟರಲ್ಲಿ ನಿನ್ ಪ್ಲಾನ್ ಏನೋ ಒಂದ್ಸಲ ಹೇಳ್ತೀಯ ಮಾಮ್? ಜೈ ಜೊತೆ ಅವಳಿಗೆ ಮದ್ವೆ ಆಗಿ ಫಸ್ಟ್ ನೈಟ್ ಆಗ್ತಿದ್ದ ಹಾಗೆ ಅವಳಿಂದ ಕಳ್ಸ್ಕೋಬೇಕು ಅಂತಲ್ವಾ ನಾವು ಮೊದ್ಲಿಂದ ಅಂದ್ಕೊಂಡಿದ್ ಪ್ಲಾನ್? ನಿನ್ ಮನ್ಸ್ ಬದಲಾಯ್ತು ಅಂತ ನಾನು ಪ್ಲಾನ್ ಚೇಂಜ್ ಮಾಡ್ಕೋಬೇಕಾ? ನಿನಗೆ ಮೊದ್ಲೇ ಹೇಳಿದ್ದೆ ಅವಳನ್ನ ಊರಿಗೆ ಕಳಿಸ್ಬಿಡು, ಇಲ್ದಿದ್ರೆ ನಾನೇ ಅವಳನ್ನ ಮೇಲ್ ಕಳಿಸ್ತೀನಿ ಅಂತ. ನಾನೇನ್ ನಿನಗೆ ಹೇಳ್ದೆ ಮಾಡ್ಲಿಲ್ವೇ? ನೀನ್ ತಗೊಂಡು ಹೋಗಿ ತಾಯ್ತ ಕೂಡ ಅವಳು ಕಟ್ಕೊಳ್ಳಿಲ್ಲ ಅಲ್ವಾ? ಅಂದ್ರೆ ಬದುಕೋದು ಅವಳಿಗೆ ಇಷ್ಟ ಇಲ್ಲ. ಅವಳ ಮೈ ಮೇಲೆ ತಾಯ್ತ ಇರ್ದಿದ್ದ ಹಾಗೆ ಆ ಶಾಪ ಅಡ್ಡ ಬರ್ತಾ ಇದೆ. ಅವಳ ಸಾವು ಖಾಯಂ ಅಂತ ಅವಳು ಶಾಪ ಎರಡು ಫಿಕ್ಸ್ ಆದ್ಮೇಲೆ ನೀನಿಗ್ ಯಾಕೆ ಮಾಮ್ ಪೇನು? ಅವಳು ನಿನ್ ಮಗಳು ಅಲ್ಲ, ನಂಗೆ ಸಿಸ್ಟರು ಅಲ್ಲ. ಮತ್ತೆ ನಮ್ಗೇನು ಅಲ್ದಿದ್ರು ಅವಳ ಬಗ್ಗೆ ನೀನ್ ಯಾಕೆ ಸ್ಟ್ರಗಲ್ ಆಗೋದು? ಈಗ ನಾನು ನಿನ್ ಜೊತೆ ವಾದ ಮಾಡಕ್ಕಾಗಲ್ಲ. ದಯವಿಟ್ಟು ಗಂಗಾ ತಂಟೆಗೆ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ಗಂಗಾಗೆ ಆಕ್ಸಿಡೆಂಟ್ ಮಾಡು ಅಂತ ನೀನ್ ಕಳ್ಸಿರೋ ಲಾರಿ ಡ್ರೈವರ್ ಪೊಲೀಸ್ಗೆ ಸಿಕ್ಕಾಕೊಂಡಿದ್ದಾನೆ. ಗಂಗನ್ನ ನೀನು ಅನ್ಕೊಂಡು ಅವಳೇ ದುಡ್ಡು ಕೊಟ್ಟು ಆಕ್ಸಿಡೆಂಟ್ ಮಾಡು ಅಂತ ಹೇಳಿದ್ಲು ಅಂತ ಅವನ್ ಜೈ ಹತ್ರ ಹೇಳಿದಾನೆ. ನಮ್ ಟೈಮ್ ಚೆನ್ನಾಗಿತ್ತು, ಜೈ ಏನು ಯೋಚನೆ ಮಾಡ್ಲಿಲ್ಲ. ಡೆಪ್ತ್ಗೆ ಹೋಗಿ ಯೋಚನೆ ಮಾಡಿದ್ರೆ ಏನಾಗ್ತಿತ್ತು ನಿತ್ಯ? ನೀನ್ ಬದುಕಿದ್ಯಾ ಅಂತ ಜೈಗ್ ತಿಳಿತಿತ್ತು, ನಿನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಿದ್ರು. ಇದೆಲ್ಲ ನಿನ್ನ ಹೆದರ್ಸೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡ. ಸರಿನೋ ತಪ್ಪು, ಗಂಗಾ ನಮಗ್ ಸಹಾಯ ಮಾಡೋಕ್ ಬಂದ್ಲು. ನಾವ್ ಹೇಳೋ ಪ್ರತಿ ಕೆಲಸ ಮಾಡಿದ್ಲು. ಸ್ವಲ್ಪ ದಿನ ಆದ್ರೂ ಅವಳು ಜೈ ಜೊತೆಗೆ ಸಂತೋಷವಾಗಿರ್ಲಿ. ಪ್ಲೀಸ್, ನಿನಗ್ ಕೈ ಮುಗಿತಿದ್ದೀನಿ ನಿತ್ಯ. ಅವಳು ಸಾವ್ ಖಾಯಂ ಅಂತಂದ್ಮೇಲೆ ಸಾಯೋ ತನಕನಾದ್ರೂ ಅವಳು ಸಂತೋಷವಾಗಿರ್ಲಿ ಬಿಡು. ಕೆಲವು ಸುಖ ಆದ್ರೂ ಅವಳಗ್ ಸಿಗ್ಲಿ ನಿತ್ಯ, ಪ್ಲೀಸ್. ಬಾ ಹೊರಗಡೆ ಬಾ. ಯಾವಾಗ್ಲೂ ಬಾವಿಲಿರೋ ಕಪ್ಪೆ ಹಾಗೆ, ಪಂಜರದಲ್ಲಿರೋ ಗಿಳಿ ಹಾಗೆ, ಅಡ್ಗೆ ಮನೆ ತರಕಾರಿ ಆಗಿರ್ತೀಯಲ್ಲ. ಹೊರಗ್ ಬಂದು ಪ್ರಪಂಚ ನೋಡು, ಎಲ್ಲರ ಜೊತೆ ಮಾತಾಡು.